ಹಾಯ್ ಫ್ರೆಂಡ್ಸ್, ಸ್ವಾತೀಸ್ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಲ್ಪ ಲಾಗು ತುಂಬ ಲೇಟಾಗಿ ಬರ್ತಿದೆ. ಸೊ ಬೆಳಿಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಯಾಕಂದರೆ ಆ್ಯಸ್ ಯೂಶ್ವಲ್ ನಂದು ಏನಿರುತ್ತೋ ಲಾಗ್ಸಲ್ಲಿ ಅದೇ ಬರುತ್ತೆ. ಆಗಿರೋ ಕಾಂಟೆಂಟ್ನೇ ಹಾಕಬಾರ್ದು ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಮೊದಲು ನೀವೇ ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಅರ್ಲಿ ಮಾರ್ನಿಂಗೇ ನಾನಿಲ್ಲಿ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಪ್ರತಿಯೊಂದು ಕೆಲಸನ ಮುಗಿಸ್ಕೊಂಡು ಬಾಗಿಲು ಮುಂದೆ ರಂಗೋಲಿ ಹಾಕಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ನಾವು 2 ಅವರ್ಗೆ ಮಾಡೋ ಕೆಲಸ 4 ಅವರ್ ಆಗುತ್ತೆ ವಿಡಿಯೋ ಮಾಡ್ತೀವಿ ಅಂದರೆ. ಸೊ ಅವಳಿಗೆ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮತ್ತು ಬೆಲ್ಲನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ತಾಯಿದ್ದೀನಿ. ಒಂದೇ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ, ಬಟ್ 2 ಥರ ಮಾಡಿದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಅದರಿಂದ ಅವಳಿಗೆ ಪುಳಿಯೋಗರೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಪುಳಿಯೋಗರೆ ಬೆಲ್ಲನ 2 ಕೂಡ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪುಳಿಯೋಗರೆ ಮಾಡೋದಕ್ಕೆ ಅಯ್ಯಂಗಾರ್ ಪುಳಿಯೋಗರೆನೇ ಬಳಸ್ತೀನಿ. ನನಗೆ MTR ಅಷ್ಟು ಇಷ್ಟ ಆಗಲ್ಲ. ಅಯ್ಯಂಗಾರ್ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. MTR ಅಷ್ಟು ಇಷ್ಟ ಆಗಲ್ಲ ನನಗೆ. ಯಾವಾಗಲೂ ತರಿಸಿದ್ರು ನಾನು ಅಯ್ಯಂಗಾರ್ ಪುಳಿಯೋಗರೆನೇ ತರಿಸೋದು. ಅದು ಕ್ವಿಕ್ಕಾಗಿ 5 ನಿಮಿಷಕ್ಕೆಲ್ಲ ಆಗೋಗುತ್ತೆ ಪುಳಿಯೋಗರೆ. ನನಗೆ ಯಾವಾಗೆಲ್ಲ ಟೈಮ್ ಇರಲ್ಲ, ಲೇಟಾಗಿ ಎದ್ದಿರ್ತೀನಿ, ಏನಾದರೂ ಟಿಫನ್ ಮಾಡಬೇಕು ಅಂದಾಗೆಲ್ಲ ರೈಸ್ ಇಟ್ಬಿಟ್ಟು 5 ನಿಮಿಷಕ್ಕೆ ಪುಳಿಯೋಗರೆ ಕೂಡ ಆಗಿಬಿಡುತ್ತೆ. ಬೇರೆ ಕೆಲಸಗಳೆಲ್ಲ ಆರಾಮಾಗಿ ಮುಗಿಸ್ಕೊಬೋದು, ಕ್ವಿಕ್ ಅಂತ ಆಗೋಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಪುಳಿಯೋಗರೆ ಅಂದರೆ ಎಲ್ಲರಿಗೂ ಇಷ್ಟ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಪುಳಿಯೋಗರೆ. ತುಂಬ ದಿನ ಆಗಿತ್ತು ಪುಳಿಯೋಗರೆ ಮಾಡಿ. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ಅದಕ್ಕೆ ಇದನ್ನು ಬೇಗ ಆಗುತ್ತಲ್ಲ, ಈ ಗ್ಯಾಪಲ್ಲಿ ಬೇರೆ ಅಡುಗೆನೂ ಮಾಡ್ಕೋಬೋದು ಅಂತಂದ್ಬಿಟ್ಟು ಇದನ್ನು ಮಾಡಾದ್ಮೇಲೆ ಬೆಲ್ಲನ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ. ಇನ್ನು ಅರ್ಲಿ ಮಾರ್ನಿಂಗ್ ಎದ್ದರೂ ಕೂಡ ನಮಗೆ ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಮತ್ತು ನಾನು ಬೆಳಗ್ಗೆ ಇವತ್ತು ಬಿಸಿನೀರ ಕಾಯಿಸ್ಕೊಂಡು ಸ್ವಲ್ಪ ಹೊತ್ತು ಕುಡಿತೀನಿ. ಅದರಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಾದಮೇಲೆ ನಾನು ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀನಿ ಮುಂಚೆ. ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ನೈಟ್ ಹೊತ್ತೇ ಪ್ಲ್ಯಾನ್ ಮಾಡ್ತೀನಿ. ಬೇಗ ಆಗೋ ಅಂಥ ಅಡುಗೆ ಆದರೆ ಸ್ವಲ್ಪ ನಾನು ಲೇಟಾಗೇ ಎದ್ದೇಳ್ತೀನಿ. ಇಲ್ಲಾಂತಂದರೆ ಏನಾದರೂ ಲೇಟಾಗಿ ಟೊಮೆಟೊ ಬಾತು, ಪಲಾವ್ ಈ ಥರ ಟೈಮ್ ತೊಗೊಳ್ಳೋವಂಥ ರೆಸಿಪೀಸು ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ನಾನು ಬೇಗನೆ ಎದ್ದೇಳ್ತೀನಿ. ನೈಟೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ. ಅದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಇವಾಗ ಬೆಳಿಗ್ಗೆ ಎದ್ದು ನಾವೇನು ಮಾಡಬೇಕು, ಚಪಾತಿ ಮಾಡಬೇಕಾ, ಪೂರಿ ಮಾಡಬೇಕಾ, ಅದು ಮಾಡಬೇಕಾ, ಇದು ಮಾಡಬೇಕಾ ಅಂತ ಅಂದ್ಬಿಟ್ಟು ಅದರಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಯೋಚನೆ ಮಾಡೋದ್ರಲ್ಲ. ಅದಕ್ಕೆ ನೈಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಪಲಾವ್ ಮಾಡಬೇಕಂದ್ರೆ, ವೆಜಿಟೇಬಲ್ಸ್ ಪಲಾವ್ ಮಾಡಬೇಕಂದ್ರೆ ನೈಟೇ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ, ಅಥವಾ ಫ್ರಿಡ್ಜ್ಗೆ ಇಟ್ಕೊಂಡಿರ್ತೀನಿ, ಇಲ್ಲ ಈಚೆನೇ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಬೆಳಗ್ಗೆ ಎದ್ದು ಫಸ್ಟು ಬ್ರೇಕ್ಫಾಸ್ಟ್ ಕೆಲಸ ಮುಗಿಸ್ಕೊತೀನಿ. ಅವಳನ್ನ ಸ್ಕೂಲಿಗೆ ಕಳಿಸಿ ಮಿಕ್ಕಿದ ಕೆಲಸ ಏನೇ ಮನೆ ಕೆಲಸ ಇದ್ದರೂ ಆಮೇಲೆ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಬೆಲ್ಲನೂ ಕೂಡ ಇಟ್ಟಿದ್ದೀನಿ. ನಾನಿಲ್ಲಿ ಬೇಸಿಗೆ ಆಗಿರೋದ್ರಿಂದ ಕಂಪ್ಲೀಟಾಗಿ ಬೆಲ್ಲನೇ ಹಾಕ್ತಿಲ್ಲ. 3/4 ಭಾಗದಷ್ಟು ಬೆಲ್ಲ ಹಾಕಿದ್ದೀನಿ. 1/4 ಭಾಗದಷ್ಟು ಮಾತ್ರ, ಅಂದರೆ ಒಂದು 3 ಸ್ಪೂನ್ 4 ಸ್ಪೂನ್ ಮಾತ್ರ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿದ್ದೀನಿ. ಸಕ್ಕರೆಗಿಂತ ಬೆಲ್ಲನೇ ಒಳ್ಳೆಯದು ಆರೋಗ್ಯಕ್ಕೆ. ಬಟ್ ಬೇಸಿಗೆ ಟೈಮಲ್ಲಿ ಜಾಸ್ತಿ ತಿನ್ನೋದ್ರಿಂದ, ಸ್ವಲ್ಪ ತಿಂದರೆ ಏನಾಗಲ್ಲ, ಜಾಸ್ತಿ ತಿನ್ನೋದ್ರಿಂದ ಉಷ್ಣತೆ ಜಾಸ್ತಿ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು 2ರಿಂದ 3 ಸ್ಪೂನ್ ಮಾತ್ರ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ. ಪುಳಿಯೋಗರೆ ಮಾಡೋಕ್ಕಿಂತ ಮುಂಚೆ ರೈಸ್ಗೆ ಇಟ್ಟಿದ್ದೆ, ಆಮೇಲೆ ಪುಳಿಯೋಗರೆ ಮಾಡಿದೆ. ರೈಸ್ ಕೂಡ ಒಂದು ಕಡೆ ಆಗಿತ್ತು ನೋಡಿ. ಒಂದು ಕಡೆ ಬೆಲ್ಲನ ಕೂಡ ರೆಡಿ ಆಗಿದೆ. ಅವಳಿಗೀಗ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಬಾಕ್ಸ್ನ ಹಾಕ್ತಾಯಿದ್ದೀನಿ. ಪ್ರತಿ ಮಾರ್ನಿಂಗು ಒಂದೇ ಥರ ಇರೋದಿಲ್ಲ. ಕೆಲವೊಂದು ಸಲ ಮೂಡ್ಗಳು ಅಪ್ಸೆಟ್ ಆಗ್ಬೋದು, ಕೆಲವೊಂದು ಸಲ ಕ್ವಿಕ್ಕಾಗಿ ಎದ್ದು ಮಾಡಬೇಕು ಅಂತ ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಮೋಟಿವೇಶನ್ ಆಗಿ ಏನು ಅಂತಂದರೆ ಸಾಂಗ್ಸ್ ಹಾಕ್ಬಿಡ್ತೀನಿ. ಬೆಳಗ್ಗೆ ಎದ್ದು ಸಾಂಗ್ಸ್ ಹಾಕ್ಬಿಟ್ರೆ ನನಗೊಂಥರ ಮೋಟಿವೇಶನು. ಯೂಶ್ವಲಿ ನನಗೆ ಮ್ಯೂಸಿಕ್ ಇದೆಲ್ಲ ತುಂಬ ಇಷ್ಟ. ಬೆಳಗ್ಗೆ ಎದ್ದರೆ ನಾನು ಅದನ್ನೇ ಫಸ್ಟ್ ಮಾಡೋದು. ಸೊ ನನಗೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಅಂದ್ಬಿಟ್ಟು. ನಾನಂತೂ TV ನೋಡೋದು ತುಂಬ ಕಡಿಮೆ. ಮೊಬೈಲ್ ಜಾಸ್ತಿ ನೋಡಿದ್ರೆ ನನಗೆ ತಲೆನೋವು ಬಂದುಬಿಡುತ್ತೆ. ಆಲ್ರೆಡಿ ಸ್ವಲ್ಪ ಮೈಗ್ರೇನ್ ಇರುತ್ತೆ, ಅದರಿಂದ ನಾನು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ. TV ಆನ್ ಮಾಡಿದ್ರೂ ಕೂಡ ಸಾಂಗ್ಸ್ ಹಾಕ್ತೀನಿ, ಕೇಳಿಸ್ಕೊಂಡು ಕೆಲಸಗಳು ಮಾಡ್ಕೊಳ್ತೀನಿ. ಯಾವಾಗಾದರೂ ಇಂಟ್ರೆಸ್ಟಿಂಗ್ ಹಳೆ ಮೂವಿಗಳೇನಾದರೂ ಹಾಕಿದ್ರೆ ಅದನ್ನು ಇಂಟ್ರೆಸ್ಟಾಗಿ ನೋಡ್ತೀನಿ ಅಷ್ಟೇ, ಜಾಸ್ತಿ ನೋಡೋಕ್ಕೋಗಲ್ಲ. ಇನ್ನು ಮಿಕ್ಕಿದ ಟೈಮೆಲ್ಲ ನನ್ನ ಮಗಳು ಚಿಂಟು TV, ನಿಕ್ ಜೂನಿಯರು ಇದೆಲ್ಲ ಹಾಕ್ಕೊಂಡು ನೋಡ್ತಾ ಇರ್ತಾಳೆ. ನೋಡದೇ ಇದ್ದರೂ ಮಾತ್ರ ಅವಳಿಗೆ TV ಓಡ್ತಾ ಇರಬೇಕು. ಇನ್ನು ಮೊಬೈಲು ಕೂಡ ರೇರಾಗಿ ಯೂಸ್ ಮಾಡ್ತೀನಿ. ಮೊಬೈಲ್ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಯೂಸ್ ಮಾಡಿದ್ರೂ ಕೂಡ ಹೆಡ್ಏಕ್ ಬಂದುಬಿಡುತ್ತೆ, ಕಣ್ಣಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ಜಾಸ್ತಿ ನೋಡೋದಿಲ್ಲ. ರೇರ್ ಟೈಮ್ ನೋಡ್ತೀನಿ ಅಷ್ಟೇ. ಒಂದು ಕಡೆಯಲ್ಲಿ ಬಾಕ್ಸ್ ರೆಡಿ ಆಗಿದೆ, ಲಂಚ್ ಬ್ಯಾಗ್ ಕೂಡ ರೆಡಿ ಆಗಿದೆ. ಅವಳಿಗೆ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡಿ, ನ್ಯಾಪ್ಕಿನ್ನು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಒಂದು ಕಡೆ ಹಸ್ಬೆಂಡು ಕೂಡ ರೆಡಿ ಮಾಡಿದ್ರು ಪಾಪುನ. ಬೇಸಿಗೆ ಅಲ್ವಾ, ಆದಷ್ಟು ಮಕ್ಕಳಿಗೆ ನೀರನ್ನು ವಾಟರ್ ಬಾಟಲಿ ಜಾಸ್ತಿನೇ ಕೊಟ್ಟರೆ ಒಳ್ಳೆಯದು. ಬೇಸಿಗೆ ಆಗಿರೋದ್ರಿಂದ ಬಾಯಾರಿಕೆ ಆಗ್ತಾನೆ ಇರುತ್ತೆ. ನೀರು ಕುಡಿಯೋದ್ರಿಂದ ಬೇಸಿಗೆಯಲ್ಲಿ ಉಷ್ಣಾಂಶನ ಕಡಿಮೆ ಮಾಡ್ಬೋದು. ಮತ್ತು ಬೇಸಿಗೆಯಲ್ಲಿ ಹರಳೆಣ್ಣೆ ತಲೆಗೆ ಯೂಸ್ ಮಾಡೋದ್ರಿಂದ ಉಷ್ಣಾಂಶತೆಯನ್ನು ಕಡಿಮೆ ಮಾಡ್ಬೋದು. ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀವಿ, ತುಂಬ ಬಿಸಿಲಿಗೆ ತಲೆ ನೋವೆಲ್ಲ ಬಂದಿರುತ್ತೆ. ಸೊ ಹರಳೆಣ್ಣೆ ಉಷ್ಣಾಂಶತೆನ ತುಂಬ ಕಡಿಮೆ ಮಾಡುತ್ತೆ. ಅದರಿಂದ ಹರಳೆಣ್ಣೆ ಕೂಡ ನಾನು ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ.
ಇನ್ನು ಅವಳು ಸ್ಕೂಲ್ಗೆ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ನನ್ನ ಕೆಲಸ ಇದ್ದೇ ಇರುತ್ತಲ್ವ. ಸೊ ಬಟ್ಟೆ ಒಗೆಯೋದಂತೂ ತುಂಬಾ ಪೆಂಡಿಂಗ್ ಇತ್ತು. ಯಾವಾಗಲೂ ಬಂದು ಅಮ್ಮ 1 ವೀಕ್ಗೆ ಒಂದು ಸಲ ಮಿಷಿನ್ಗೆ ಹಾಕಿ ಕಲರ್ ಹೋಗೋವು ಮತ್ತು ಶರ್ಟ್ಸು ಬನಿಯನ್ಸು ಪಾಪುದೇನಿದೆ ಅದೆಲ್ಲ ಕೊಡ್ತಾಯಿದ್ರು. ಬಟ್ ಅಮ್ಮ ಬರಲಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಅದರಿಂದ ನನಗೆ ಈ ಥರ ಬಟ್ಟೆ ಮನೆಯಲ್ಲಿ ಜಾಸ್ತಿ ಇದ್ದರೆ ಇಷ್ಟನೇ ಆಗಲ್ಲ. ತುಂಬಾ ಅಲ್ಲಿಗೆ ಇಲ್ಲಿಗೆ ಊರುಗಳಿಗೆ ಅಲ್ಲಿಗೆ ಇಲ್ಲಿಗೆ ಓಡಾಡಿಕೊಂಡೇ ಇದ್ವಿ. ಪೆಂಡಿಂಗ್ ಇತ್ತು, ಅದಕ್ಕೆ ಇದನ್ನೆಲ್ಲ ಸಪ್ರೇಟ್ ಮಾಡಿ ಮಿಷಿನ್ಗೆ ಹಾಕಿ ಒಗೆಯೋಕೆ ಹಾಕಿ ಸೈಡ್ಗೆ ಇಡ್ತಾ ಇದ್ದೀನಿ. ಒಂದ್ಸಲ ಏನಾಗುತ್ತೆ ಅಂತಂದರೆ, ನಾವು ಒಳ್ಳೆ ಶಾಪ್ಗೆ ಹೋಗಿರ್ತೀವಿ, 2,000 3,000 ಕೊಟ್ಟು ಒಂದು ಡ್ರೆಸ್ಸನ್ನು ಪರ್ಚೇಸ್ ಮಾಡಿರ್ತೀವಿ. ಸೊ ಅದು ನಮಗೆ ಕಲರ್ ಹೋಗುತ್ತೆ. ಒಂದೊಂದ್ಸಲ ನಾವು ರೋಡ್ ಸೈಡಲ್ಲಿ ತೊಗೊಂಡಿರ್ತೀವಿ 500 ರೂಪಾಯಿ ಟಾಪು, ಅದು ನಮಗೆ ಕಲರ್ ಹೋಗಲ್ಲ. ಆ ಥರ ನನಗೆ ಕಲ್ಲರೇ ಹೋಗಲ್ಲ, ಗ್ಯಾರಂಟಿ ಕೊಡ್ತೀವಿ, ವಾಪಸ್ ತೊಗೊಂಡು ಬಂದು ಕೊಡಿ ಅಂತ ನಾನು 2,000 ರೂಪಾಯಿ 3,000 ರೂಪಾಯಿ ಕೊಟ್ಟು ತೊಗೊಂಡಿರೋ ಡ್ರೆಸ್ಗಳು ಕಲರ್ ಹೋಗ್ತಿದೆ. ಅವರು ಸುಮ್ಮನೆ ಸೇಲ್ ಆಗೋದಕ್ಕೆ ತಕ್ಷಣಕ್ಕೆ ಆ ಥರ ಹೇಳ್ತಾರಷ್ಟೇ. ಎಷ್ಟು ಸಾವಿರ ಕೊಟ್ಟು ತೊಗೊಂಡು ಬಂದರೂ ಕೆಲವೊಂದು ಕಲರ್ ಹೋಗುತ್ತೆ, ಕೆಲವೊಂದು ನಾವು ಕಡಿಮೆಗೆ ತೊಗೊಂಡು ಬಂದಿರೋ ಕೂಡ ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಷ್ಟು ವರ್ಷ ಆದರೂ ಕಲರ್ ಹೋಗದೆ. ನಾನು ಏನು ಕೆಲಸ ಬೇಕಾದರೂ ಮಾಡ್ತೀನಿ, ಎಷ್ಟು ಕೆಲಸ ಬೇಕಾದರೂ ಮಾಡ್ತೀನಿ, ಈ ಬಟ್ಟೆ ಒಗೆಯೋ ಕೆಲಸ ಮಾತ್ರ ಮಾಡೋದಿಲ್ಲ. ಅದೇನೋ ಗೊತ್ತಿಲ್ಲ, ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್, ಅಪ್ಪರ್ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಅದು ಮಾತ್ರ ಫಸ್ಟಿಂದ ಮಾಡೋದೇ ಇಲ್ಲ. ಬಟ್ ಈ ಕಲರ್ ಹೋಗೋ ಡ್ರೆಸ್ಗಳಿದೆಯಲ್ಲ, ಇದು ನಮ್ಮ ಕೈಯಲ್ಲಿ ಒಗ್ಕೊಳ್ಳೇಬೇಕು. ಅಮ್ಮ ಬಂದು ಒಗ್ಕೊಡ್ತಾಯಿದ್ರು ನನಗೆ. ಅಮ್ಮಂಗೂ ಕೂಡ ವರ್ಕ್ ಜಾಸ್ತಿ ಇರೋದ್ರಿಂದ ಕೂಡ ಅದಕ್ಕೆ ನಾನೇ ವಾಶ್ ಮಾಡಿಕೊಂಡೆ ಕೈಯಲ್ಲಿ. ಜಾಸ್ತಿ ಏನಿಲ್ಲ, ಕೆಲವೊಂದು ಡ್ರೆಸ್ಗಳು ಕೆಲವೊಂದು ಟಾಪ್ಸ್ ಅಷ್ಟೇ ಇದೆ. ಇನ್ನೊಂದು ಮಿಕ್ಕಿದ ನಾನು ಸ್ಯಾರಿಗಳನ್ನೆಲ್ಲ ಹೊಕ್ಕೊಳ್ಳೋದಕ್ಕೆ ಹೋಗಲ್ಲ, ಕೈಯಲ್ಲಿ ವಾಶ್ ಮಾಡೋದಕ್ಕೆ ಅಮ್ಮನೇ ಬಂದು ವಾಶ್ ಮಾಡಿಕೊಡ್ತಾರೆ ವೀಕ್ಲಿ ಒನ್ಸ್. ಸೊ ಇನ್ನು ಈವ್ನಿಂಗ್ಗೆ ನಾನಿಲ್ಲಿ ಪಾಪ್ಕಾರ್ನನ್ನು ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ಗೆ ಪಾಪ್ಕಾರ್ನ್ ಮತ್ತು ಹಾಲು, ಅವಳಿಗೆ ಏನಾದರೂ ಈವ್ನಿಂಗ್ ಇರಬೇಕು. ಪಾಪ್ಕಾರ್ನ್ ಇಷ್ಟಪಡ್ತಾಳೆ, ಮನೆಯಲ್ಲೇ ಇರೋದ್ರಿಂದ ಪಾಪ್ಕಾರ್ನನ್ನು ಮಾಡ್ಕೊಳ್ತಾ ಇದ್ದೀನಿ, ಪಾಪ್ಕಾರ್ನ್ ಜೋಳದಲ್ಲಿ. ನಾನು ಬಟ್ಟೆ ವಾಶ್ ಮಾಡಿದ್ದೀನಿ ಅಂತ ಅಮ್ಮಂಗೆ ಗೊತ್ತಾದರೆ ತುಂಬಾ ಬೈತಾರೆ. ಗೊತ್ತಾಗಿ ಅಮ್ಮಂಗೆ ತುಂಬ ಬೈದರು. ಮೊನ್ನೆ ತಾನೇ ಆಪ್ರೇಷನ್ ಆಗಿದೆ, ಇನ್ನು 2 ಮಂತ್ಸ್ ಆಗಿದೆ ಅಷ್ಟೇ. ನೀನು ಯಾಕೆ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೋದೆ, ನಾನು ಬರ್ತೀನಿ ಅಂತ ಹೇಳಿದೆ ತಾನೇ, ಯಾಕೆ ವಾಶ್ ಮಾಡಿದೆ ಅಂತ ಅಂದ್ಬಿಟ್ಟು. ಅಮ್ಮ ಅಂದ್ರೇ ಅಷ್ಟೇ ಅಲ್ವಾ, ಮಕ್ಳಿಗೆ ಏನಾದರೂ ಕಷ್ಟ ಬಂತಂದರೆ ಹಂಗೆ ರೇಗ್ತಾ ಇರ್ತಾರೆ, ಹಾಗೆ ಕೇರ್ ಮಾಡ್ತಾರೆ. ನಮ್ಮನ್ನು ಕಷ್ಟ ಬಂದಾಗ ನೋವು ಪಡೋವಂಥ ಏಕೈಕ ವ್ಯಕ್ತಿ ಅಂದರೆ ನೋಡಿ, ಇದು ಅಮ್ಮನೇ. ನನಗಂತೂ ದಿನಕ್ಕೆ 2ರಿಂದ 3 ಸಲ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ. ಅದರಲ್ಲೂ ಹುಷಾರಿಲ್ದಿರೋ ಟೈಮಲ್ಲಿ ಅಂತಂದು ದಿನಕ್ಕೆ ಒಂದು 3ರಿಂದ 4 ಟೈಮ್ ಆದರೂ ಮಾಡ್ತಾರೆ. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ, ಏನಾದರೂ ಕೆಲಸ ಇದ್ದು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಹಸ್ಬೆಂಡ್ಗೆ ಫೋನ್ ಮಾಡಿಬಿಡ್ತಾರೆ, ಯಾಕೆ ಫೋನ್ ಎತ್ತುತ್ತಿಲ್ಲ ಅವಳು ಅಂತ. ಆಮೇಲೆ ಹಸ್ಬೆಂಡ್ ಫೋನ್ ಮಾಡಿ, ಅಮ್ಮ ಫೋನ್ ಮಾಡಿದೆ ಅಂತ, ಯಾಕೆ ರಿಸೀವ್ ಮಾಡಿಲ್ಲ, ಅಮ್ಮಂಗೆ ಫೋನ್ ಮಾಡಿ ಮಾತಾಡು ಅಂತ ಹಸ್ಬೆಂಡ್ ಹೇಳ್ತಾ ಇರ್ತಾರೆ. ಸೊ ಇವತ್ತು ಸ್ನ್ಯಾಕ್ಸ್ಗೆ ನಾನು ಪಾಪ್ಕಾರ್ನು ಮತ್ತು ಹಾಲನ್ನು ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಮತ್ತೊಂದು ವಿಡಿಯೋಗಳ ಜೊತೆ ನಿಮಗೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.